ವಸತಿ ಇಲಾಖೆಯ ಒಂಟಿ ಮನೆ ಯೋಜನೆಯಲ್ಲಿ ಭಾರೀ ಗೋಲ್ಮಾಲ್ ಆಗಿದೆ ಅಂಥೇಳಿ ನಿನ್ನೆ ನಿಮ್ಮ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು. 2024-25ನೇ ಸಾಲಿನ ಸಬ್ಸಿಡಿ ಹಣ ಬಿಡುಗಡೆ ಆಗಿದ್ರೂ ಕೂಡ ಫಲಾನುಭವಿಗಳ ಅಕೌಂಟ್ಗೆ ಅಮೌಂಟ್ ಹೋಗಿಲ್ಲ, ಅಕ್ರಮದ ವಾಸನೆ ಬರ್ತಿದೆ ಅಂಥೇಳಿ ಸುದ್ದಿ ಪ್ರಸಾರ ಮಾಡಿತ್ತು. ಪಬ್ಲಿಕ್ ಟಿವಿಯಲ್ಲಿ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ರಾಜೀವ್ ಗಾಂಧಿ ವಸತಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಪರಶುರಾಮ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಒಂಟಿ ಮನೆ ಅಮೃತ ಮಹೋತ್ಸವ ಯೋಜನೆಯಲ್ಲಿ ಯಾವುದೇ ಹಗರಣ ಆಗಿಲ್ಲ. 550 ಫಲಾನುಭವಿಗಳ 27.5 ಕೋಟಿ ಹಣದಲ್ಲಿ ಸಿಂಗಲ್ ರೂಪಾಯಿಯನ್ನು ಕೂಡ ಬಳಕೆ ಮಾಡಿಕೊಂಡಿಲ್ಲ. 27.5 ಕೋಟಿ ರೂಪಾಯಿಯ ವಸತಿ ಇಲಾಖೆಯ ಬಳಿಯೇ ಇದೆ. ಫಲಾನುಭವಿಗಳ ಲಿಸ್ಟ್ಗೆ ಅಮೌಂಟ್ ಹಾಕೋದಕ್ಕೆ GBA ಫಲಾನುಭವಿಗಳ ಲಿಸ್ಟನ್ನು ಕಳಿಸಿಲ್ಲ. GBA ಲಿಸ್ಟ್ ಕಳಿಸಿದರೆ ಫಲಾನುಭವಿಗಳ ಅಕೌಂಟ್ಗೆ ಅಮೌಂಟನ್ನು ಹಾಕ್ತಾ ಇದ್ವಿ ಅಂಥೇಳಿ ರಿಯಾಕ್ಟ್ ಮಾಡಿದ್ದಾರೆ. GBAಯಿಂದ ಲೀಸ್ಟ್ ಬಂದ ತಕ್ಷಣ ಅಕೌಂಟ್ಗಳಿಗೆ ಅಮೌಂಟನ್ನು ಹಾಕ್ತೇವೆ ಅಂತ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. BBMPಗೆ ಅದಕ್ಕೆ ಸಂಬಂಧಪಟ್ಟಂಗೆ ಹಣ ಬಿಡುಗಡೆ ಆಯಿತು. 27 ಕೋಟಿ 50 ಲಕ್ಷ. ಇನ್ನೇನು ನಾವು ಪ್ರೊಸೆಸ್ ಮಾಡೋ ಹಂತದಲ್ಲಿ ಇರುವಾಗಲೇ ವಿದಿನ್ 15 ಡೇಸು 1 ತಿಂಗಳ ಗ್ಯಾಪಲ್ಲಿ ಒಂದು ಲೆಟ್ರ್ ಬಂತು. ನಾವು ಸ್ಥಳ ತನಿಖೆ ಎಲ್ಲ ಮಾಡ್ತಾ ಇದ್ದೀವಿ, ಅರ್ಹತೆಯನ್ನು ಪರಿಶೀಲಿಸ್ತಾ ಇದ್ದೀವಿ. ಅರ್ಹತೆ ಪರಿಶೀಲನೆ ಮಾಡಿದ ನಂತರ ನೀವು ಅರ್ಹ ಫಲಾನುಭವಿಗಳಲ್ಲಿ ಪಟ್ಟಿ ಕೊಡ್ತೀವಿ, ಆ ಪಟ್ಟಿ ಬೇಸ್ ಮೇಲೆ ನೀವು ನಿಮ್ಮ ಮುಂದಿನ ಪ್ರೊಸೆಸ್ ಮಾಡ್ಕೊಳ್ಳಿ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳಿದರು. ಹಾಗಾದರೆ GBAಯಿಂದ ಲಿಸ್ಟ್ ಬರದೆ ಹಣ ಬಿಡುಗಡೆ ಆಗಲಿಲ್ಲ. ಸೊ ಈಗ ಆ ಅಮೌಂಟು ನಮ್ಮ ಅಕೌಂಟಲ್ಲಿ ಇದೆ. 27 ಕೋಟಿ 50 ಲಕ್ಷ ನಮ್ಮಲ್ಲಿ ಇದೆ, ವರ್ಚುವಲ್ ಅಕೌಂಟಲ್ಲಿ ಇದೆ. ಅದು ಏನಾಗುತ್ತೆ, ವರ್ಚುವಲ್ ಅಕೌಂಟ್ ಅಂದರೆ ಒಂದು ಮೆಸೇಜ್ ಹೋಗುತ್ತೆ ಅವ್ರಿಗೆ. ಹಾಗಾದರೆ ಕ್ರೆಡಿಟ್ ಆಗಿದೆ ಅಂತೇಳಿ ಫಲಾನುಭವಿಗಳಿಗೆ ಮೆಸೇಜ್ ಹೋಗಿದೆಯಲ್ಲ ಸರ್? ಅದೇ ವರ್ಚುವಲ್ ಅಕೌಂಟ್ ಮಾಡಿದಾಗ ವರ್ಚುವಲ್ ಅಕೌಂಟ್ ಅಂದರೆ ರಾಜೀವ್ ಗಾಂಧಿ ಮತ್ತು ಬೆನಿಫಿಷರಿದು ಒಂದು ಜಾಯಿಂಟ್ ಅಕೌಂಟ್ ಇರುತ್ತೆ. ಆ ಅಕೌಂಟಿಗೆ ದುಡ್ಡು ಹೋದದ್ದು ಒಂದು ಮೆಸೇಜ್ ಹೋಗುತ್ತೆ ಅವರಿಗೆ. ಬಟ್ ಆ್ಯಕ್ಚುಯಲ್ ಅಮೌಂಟ್ ಅಲ್ಲಿ ಇರೋದಿಲ್ಲ, ಅವ್ರ ಅಕೌಂಟಿಗೆ ಹೋಗೋದಿಲ್ಲ. ಅಲ್ಲಿ ವರ್ಚುವಲ್ ಒಂದು ಮೆಸೇಜ್ ಹೋಗುತ್ತೆ. ಆ ಮೆಸೇಜ್ ಇಟ್ಕೊಂಡು ಜನ ಏನಂದ್ರು ನಮ್ಮ ಅಕೌಂಟಿಗೆ ಬಂದಿದೆ ಅಂತ, ಬಟ್ ಅವ್ರ ಅಕೌಂಟಿಗೆ ಹೋಗಿರೋದಿಲ್ಲ. ದುಡ್ಡೆಲ್ಲ ನಮ್ಮ ಹತ್ರ ಇದೆ. ಜನರಿಗೆ ಅದನ್ನ ತಿಳಿಸಬೇಕಾಗಿತ್ತಲ್ಲ. ಜನ ಎಲ್ಲೋ ಅಮೌಂಟ್ ಕ್ರೆಡಿಟ್ ಆಗಿಬಿಟ್ಟಿದೆ, ಬಂದಿದೆ, ನಮ್ಮ ಮತ್ತೆ ದುಡ್ಡು ಕಟ್ಟಿ ಅಂತ ಹೇಳಿ ಇಲ್ಲ, ಇದು ಜನರಿಗೆ ನಾವು ಮಾಹಿತಿ ಕೊಟ್ವಿ. ಇಲ್ಲ, ಈ ಥರ BBMPಯಿಂದ ಲಿಸ್ಟ್ ಬರಬೇಕು. ಆಮೇಲೆ ಜನರಿಗೂ ಗೊತ್ತಿದೆ ಲೆಟ್ರ್ ಕೊಟ್ಟದ್ದು. ಆಮೇಲೆ ಜನ ನಮ್ಮ ಆಫೀಸಿಗೆ ಬಂದಾಗ ಅವ್ರಿಗೆ ಮಾಹಿತಿನೂ ಕೊಟ್ವಿ. ಆಮೇಲೆ ನಾನು ಕೂಡ ಪರ್ಸ್ನಲ್ ಆಗಿ ಸ್ಪೆಷಲ್ ಕಮಿಷನರ್ ಅವ್ರಿಗೆ ಮೀಟ್ ಮಾಡಿ ಈ ಥರ ಒಂದು ಅಮೃತ ಮಹೋತ್ಸವದ ಪಟ್ಟಿ ಬರಬೇಕು, ಅರ್ಹರ ಪಟ್ಟಿ ಬರಬೇಕು. ಆ ಪಟ್ಟಿ ಬೇಗ ಕೊಡಿ, ಯಾಕಂದರೆ ಆಲ್ರೆಡಿ ನಮ್ಮ ಮನೆ ರೆಡಿ ಇದೆ, ಮನೆ ಹ್ಯಾಂಡ್ ಓವರ್ ಮಾಡಬೇಕು ನಾವು. ಪಟ್ಟಿ ಕೊಡಿ, ಅದ್ರ ಮಧ್ಯೆ ನಾವು ಬೆನಿಫಿಷರಿಗೆ ನೋಟಿಸ್ ಕಳಿಸ್ತಾ ಇದ್ದೀವಿ, ಆದಷ್ಟು ಬೇಗ ನೀವು ಮನೆ ಹ್ಯಾಂಡ್ ಓವರ್ ಮಾಡ್ಕೊಳ್ಳಿ, ಮನೆ ರೆಡಿ ಇದೆ ಅಂತೇಳಿ. ಸೊ ನೋಟಿಸ್ ಬಂದ ಮೇಲೆ ಜನ ನಮ್ಮ ಹತ್ರ ಬಂದರು. ಸರ್, ನೋಟಿಸ್ ಬರ್ತಾ ಇದೆ, ಅಮೃತ ಮಹೋತ್ಸವದಲ್ಲಿ ನಮ್ಗೆ ದುಡ್ಡು ಬಂದದ್ದು ಒಂದು ಮೆಸೇಜ್ ಇದೆ ನೋಡಿ ಅಂತೇಳಿ ತೋರಿಸಿದ್ರು ಅವರು. ಇದ್ರದ್ದು ಯಾವುದು ವರ್ಚುವಲ್ ಅಕೌಂಟ್ ನೋಟಿಸ್ ಎಲ್ಲ ಅದನ್ನ ನೀವು ಸ್ಪಷ್ಟಪಡಿಸಬೇಕಾಗಿತ್ತು. ಅವ್ರೇನು ಮಾಡಿದ್ದಾರೆ, ನೋಟಿಸ್ ಕಳಿಸಿದ ತಕ್ಷಣ ದುಡ್ಡು ಕಟ್ಟಿಲ್ಲ ಅಂತೇಳಿ ಕ್ಯಾನ್ಸಲ್ ಆಗುತ್ತೆ ಅಂದ್ರೆ ಜನ ಭಯಗೊಂಡಿದ್ದಾರೆ. ಅದ್ರ ಸಂದೇಶ ಅದು ಕಳಿಸ್ಬೇಕಾಗಿತ್ತು. ಇಲ್ಲ, ಅವ್ರಿಗೆ ನಾವು ವಾಪಸ್ ಮಾಹಿತಿ ಕೊಟ್ವಿ. ಏನಂತ, ಈ ಥರ ದುಡ್ಡು ನಿಮಗೆ ವರ್ಚುವಲ್ ಅಕೌಂಟಿಗೆ ಬಂದಿದೆ, ಫಸ್ಟ್ ನಿಮ್ಮ ಬೆನಿಫಿಷರಿ ಲಿಸ್ಟ್ ಬರಲಿಲ್ಲ ಅಂತೇಳಿ. ಆ ಲಿಸ್ಟಿಗಾಗಿ ವೇಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಸುಮಾರು ಲೆಟ್ರನ್ನು ಬರೆದ್ವಿ. ಹಗರಣ ಯಾವುದೂ ಆಗಿಲ್ಲ. 12 ಒಳಗಡೆ ಪಟ್ಟಿ ಕೊಡಿ ಅಂಥೇಳಿ ಬರೆದಿದ್ದೀವಿ. ಇವತ್ತಿಗೂ ಪಟ್ಟಿ ಬರಲಿಲ್ಲ. ಸೊ ಇದ್ರ ಮಧ್ಯೆ ಹೈಕೋರ್ಟ್ ಸ್ಟೇ ಇರೋದ್ರಿಂದ ನಾವು ದುಡ್ಡನ್ನು BBMP ವಾಪಸ್ ಕಳಿಸ್ಲಿಕ್ಕೆ ಆಗ್ತಾಯಿಲ್ಲ. ಜೊತೆಗೆ ಇನ್ನೊಂದು ಸಾರಿ ನಾವು ಅಲ್ಲಿ GBA ಆಫೀಸರ್ ಜೊತೆ ಕಮ್ಯುನಿಕೇಟ್ ಮಾಡಿಕೊಂಡು ಪಟ್ಟಿ ತೊಗೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀವಿ. ಪಟ್ಟಿ ಬಂದ ತಕ್ಷಣ ಆ ಫಲಾನುಭವಿಗಳಿಗೆ ಮನೆ ಹ್ಯಾಂಡ್ ಓವರ್ ಮಾಡುವಂಥ ಪ್ರೊಸೆಸ್ಸು ಎಲ್ಲನೂ ಮುಂದುವರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಮಾಡ್ತೀವಿ. BBMPಗೆ